ತುಂಬ ದುಃಖ ಬರ್ತಾ ಇದೆ. ಕನ್ನಡ ನಾಡಿಗೆ ಅದು ಕೂಡ ಒಂದು ಚಿತ್ರತಾರೆಯಾಗಿ ನಟಿಸಬೇಕು ಅಂತ ಭಾರಿ ಹೋರಾಟಗಳು ಮಾಡಿ ಕನಸು ಕಂಡಂಥ ನನ್ನ ಮಗಳು ಈ ಕನ್ನಡ ನಾಡಿನ ಮಣ್ಣಿನ ಮಗಳು. ಅವಳು ಇವತ್ತು ಆ ತಾಯಿ ಇಲ್ಲ. ನನ್ನ ಮಗಳ ಆಗಿದ್ದರಿಂದ ಇವತ್ತು ದೇವ್ರ ಸಮಾನ ಆಗಿದ್ದಾರೆ. ಅವರು ಬದುಕಿದ್ದಾಗಲೂ ದೇವರು ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು, ಸತ್ತಾಗಲೂ ದೇವ್ರ ರೀತಿ ನಮ್ಮ ಕೈಲಿ, ನಮ್ಮ ತಂದೆ ತಾಯಿಗಳ ಕೈಲಿ ಪೂಜೆ ಮಾಡಿಸೋಣ ಅಂತ ಭಾಗ್ಯನ ಅವ್ರು ತಗೊಂಡು ಬಂದಿದ್ದಾರೆ. ಬಟ್ ನಮ್ಮ ಒಂದು ಸ್ಥಿತಿಗತಿ ಮತ್ತು ಈ ಒಂದು ಕೊಡುಗೆನ ತಾಜ್ ಮುಖಾಂತರ ಇಡೀ ಕರ್ನಾಟಕದ ಜನರನ್ನು ತಲುಪೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ದೊಡ್ಡ ಭಾವನೆ, ಅವ್ರ ದೊಡ್ಡ ಗುಣ ನಮ್ಮನ್ನು ಇವತ್ತು ಈ ಒಂದು ಟೀಸರ್ ಮುಖಾಂತರ ಬಂದಿದ್ದೀವಿ. ಈ ಒಂದು ಚಿತ್ರತಂಡ ತುಂಬ ಹೃದಯದಿಂದ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದ್ದನ್ನು ಕೂಡ ನಾನು ನೋಡಿದ್ದೀನಿ. ನಾನು ಕೂಡ ಈ ಒಂದು ಶೂಟಿಂಗ್ ಟೈಮಲ್ಲಿ ಕೂಡ ಬಂದಿದ್ದೀನಿ, ಬಂದು ಎಲ್ಲ ಕಡೆ ನೋಡಿದ್ದೀನಿ. ತುಂಬ ಹೃದಯದಿಂದ ಎಲ್ಲರೂ ಕೂಡ ನನ್ನ ಮಗಳಲ್ಲ, ಈ ಚಿತ್ರತಂಡದ ಮಗಳು ಅಂತೇಳಿ ಭಾವಿಸಿ ಸುಮಾರು ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮತ್ತು ನಮ್ಮ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗ್ಬೋದು, ಅಥವಾ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಮತ್ತು ಎಲ್ಲ ಹಿರಿಯ ತುಂಬ ಹೃದಯದಿಂದ ಎಲ್ಲರೂ ಕೂಡ ಅವ್ರನ್ನ ಸ್ವಾಗತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಅದೊಂದು ತಾಜ್ ಚಿತ್ರತಂಡ ಭಾರಿ ಸಕ್ಸಸ್ಫುಲ್ ಕಾಣಲಿ. ನಮ್ಮ ಮಗಳು ಅನ್ನೋದಕ್ಕಿಂತ ಈ ಕನ್ನಡ ನಾಡಿನ ಮಣ್ಣಿನ ಮಗಳಾಗಿ ಈ ಚಿತ್ರತಂಡ ಚಿತ್ರದಲ್ಲಿ ನಟಿಸಿರೋದ್ರಿಂದ ಕರ್ನಾಟಕದ ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಯಾವುದೇ ಯುವಕರು ಈ ಒಂದು ಚಿತ್ರವನ್ನು ನೋಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಒಂದು ಗೌರವ, ಅವ್ರು ಬದುಕಿಲ್ಲ ಅನ್ನೋದು ಒಂದೇ ನಮ್ಮ ಕೊರಗಿದೆ. ಆದರೆ ಈ ಕನ್ನಡ ನಾಡಿನ ಜನ ಅದನ್ನು ಅವರು ಏನು ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ನೋಡಿ ಪ್ರೋತ್ಸಾಹಿಸ್ತಾರೆ ಅಂತ ಕನ್ನಡಿಗರಲ್ಲಿ ಮತ್ತು ಎಲ್ಲ ಚಿತ್ರತಂಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ವಂದನೆ ಮಾಡ್ತಾ ನನ್ನೆರಡು ಮಾತನ್ನು ಇಲ್ಲಿ ಕರೆಸಿ ನನಗೆ ನೀವು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಿತ್ರತಂಡಕ್ಕೆ ನಮಿಸುತ್ತಾ, ಕೋಟಿ ಜನ ನೋಡಿ ಈ ಒಂದು ಚಿತ್ರತಂಡ ಮತ್ತೆ ನಮ್ಮ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಬೇಡ್ಕೊತೀನಿ ಸರ್. ಆ ಮನಸ್ಸು ಯಾವ ರೀತಿ ಅಂತ ಹೇಳಿ ನನಗೆ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಯಾಕೆ ಇಷ್ಟು ಚಿಕ್ಕ ವಯಸ್ಸು? ಹೌದು ಸರ್, ಒಬ್ಬಳೇ ಮಗಳು. ನಾವು ಕೂಡ ಹಳ್ಳಿಗಾಡಿಂದ ಬಂದವರು, ರೈತರ ಮಕ್ಕಳಾಗಿ ಮಂಡ್ಯ ಸರ್, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೇಗಮಂಗಲ ಗ್ರಾಮ. ಎಲ್ಲ ನನ್ನ ಸ್ನೇಹಿತರು, ಹಿರಿಯರು ಹಾಗೂ ಚಿತ್ರದಲ್ಲಿ ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳಿಗೂ ಹಾಗೂ ಕಲಾವಿದರುಗಳಿಗೂ ನನ್ನ ನಮಸ್ಕಾರಗಳು. ಇಂದು ನಾವು ತಾಜ್ ಚಿತ್ರವನ್ನು ಈ ಮಟ್ಟದವರೆಗೂ ತಂದಿದ್ದೀವಿ. ಈಗಾಗಲೇ ಟೀಸರ್ ನೋಡಿದ್ದೀರಾ ನೀವೆಲ್ಲ. ಹಾಡುಗಳು ಬಂದಿದೆ. ಇನ್ನೇನು ನೆಕ್ಸ್ಟ್ ಮಂತ್ ನಾವು 12ನೇ ತಾರೀಕಿಗೆಲ್ಲ ಅಥವಾ ಮುಂದಕ್ಕೆ ನೋಡಿಕೊಂಡು ಒಂದು ಚಿತ್ರವನ್ನು ಬಿಡುಗಡೆ ಮಾಡೋಣ ಅಂತ. ಅದು ಇವತ್ತಿದ್ದು ಟೀಸರ್ ಲಾಂಚ್ ಸರ್. ಮುಂದಿನ ತಿಂಗಳಲ್ಲಿ ಅಥವಾ ಇನ್ನು 2 ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಬಿಡುಗಡೆಗೆ. ಮೊದಲನೇದಾಗಿ ನಮ್ಮ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ ಬಗ್ಗೆ ನಾನು ಹೇಳಲೇಬೇಕು. ನಂದು ಇದು ಮೊದಲನೇ ಚಿತ್ರ. ಒಂದು ಸೆನ್ಸರ್ಗೆ ಹೋಗ್ಬಿಟ್ಟು ಸಿನಿಮಾ ಒಂದು ರಿಲೀಸ್ ಹಂತದಲ್ಲಿ ಬಂದಿದೆ. ಇವತ್ತು ತಾಜ್ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಒಂದು ಕತೆ ಮಾಡಿದಾಗ ನಾನು ಫಸ್ಟು ನಮ್ಮ ನಿರ್ಮಾಪಕರಾದಂತಹ ಷಣ್ಮುಖ ಸರ್ಗೆ ಫೋನಲ್ಲಿ ಬರೀ ಕತೆ ಹೇಳಿದ್ದು ಅಷ್ಟೇ. ಅವರು ಒಂದು 10 ಕತೆಗಳು ಕೇಳಿದ್ರು ನನ್ನ ಹತ್ರ. ಅದರಲ್ಲಿ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. 10ರಲ್ಲಿ ಯಾವುದೋ ಒಂದು ಅವ್ರಿಗೆ ಏನೋ ಒಂದು ಸೆನ್ಸ್ ಹೊಡಿತು, ಈ ಕತೆ ಚೆನ್ನಾಗಿದೆ ಮಾಡೋಣವಾ ಅಂತ ಹೇಳಿದ್ರು. ಸರಿ ಸರ್ ಆಯಿತು ಮಾಡೋಣ. ಬರೀ ಫೋನಲ್ಲಿ ಅವರು ನಾವು ಟಾಕ್ ಮಾಡಿಕೊಂಡು ಒಂದು ಕತೆ, ಚಿತ್ರಕಥೆ, ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಕೆಲಸಗಳು ಶುರು ಮಾಡ್ಕೊಂಡ್ವಿ. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಚಿರಋಣಿಯಾಗಿರುತ್ತೇನೆ. ಹಾಗೂ ನಮ್ಮ ಷಣ್ಮುಖ ಸರ್ಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ.
ಯಾಕಂದರೆ ಇಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾನು ಬಳಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ರೀತಿ ಒಂದು ಚಿತ್ರವನ್ನು ಮಾಡಿದ್ದೀವಿ. ಅದು ನಿಮ್ಮ ಮುಂದೆ ತಂದಿದ್ದೀವಿ. ನೀವೆಷ್ಟು ಬೆಳೆಸ್ತೀರೋ, ಪ್ರೋತ್ಸಾಹ ಮಾಡ್ತೀರಾ, ಅದು ನಿಮ್ಮ ಚಿತ್ರ ಅಷ್ಟೇ. ಮಾಡೋವರೆಗೂ ಅದು ನಮ್ಮ ಚಿತ್ರವಾಗಿರುತ್ತೆ. ಮಾಡಿ ಆದಮೇಲೆ ಅದೆಲ್ಲ ನಿಮ್ಮ ಚಿತ್ರವಾಗುತ್ತದೆ. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಮುಂದಿನೂ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ. ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ಹಾಂ, ತಾಜ್ ಅನ್ನೋದು ಒಂದು ಟ್ರೂ ಇನ್ಸಿಡೆಂಟ್ ಸರ್. ಇದು ಒಂದು ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಒಂದು ಘಟನೆ. ಅವರ ಹೆಸರುಗಳು ತಿಳಿಸೋದು ಬೇಡ. ನನ್ನ ಸ್ನೇಹಿತರ ಒಂದು ಲೈಫಲ್ಲಿ ನಡೀತಕ್ಕಂಥ ಒಂದು ಘಟನೆ. ಇದು ಊರು ಅಂದರೆ ಒಂದು ಇಂಥ ಊರು ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಸ್ವಲ್ಪ ಸಸ್ಪೆನ್ಸ್ ಇದೆ. ಅದು ನೈಜ ಘಟನೆ ಆಗಿರೋದ್ರಿಂದ ಆ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಪ್ರಭಾವ ಬೀರ್ಬೋದು ಅಂತ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತಲ್ವಾ? ಅಷ್ಟೇ ಸರ್, ಅಷ್ಟೇ. ಅಂದರೆ ಆ ವ್ಯಕ್ತಿಗಳು ಯಾರಂತ ನಾವು ತೋರ್ಸೋಕ್ಕಾಗಲ್ಲ. ಬಟ್ ಇನ್ಸಿಡೆಂಟ್ ನಡೆದಿದ್ದನ್ನು ನಾವು ಒಂದು 80% ಕವರ್ ಮಾಡಿದ್ದೀವಿ. ಇನ್ನು ಮಿಕ್ಕಿ 20% ನಾವು ಮನೋರಂಜನಾತ್ಮಕವಾಗಿ ಏನೇನು ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಬೇಕು ಅದನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸಿನಿಮ್ಯಾಟಿಕಲ್ ಮಾಡಿದ್ದೀವಿ. ಬಟ್ ಪರ್ಮಿಷನ್ ತಗೊಂಡು ಮಾಡಿದ್ರು. ಹೌದು ಹೌದು. ಅಲ್ಲಲ್ಲ, ಇದು ಇತ್ತೀಚೆಗೆ ಇವರು ಬಿಗ್ ಬಾಸ್ ಶಶಿದೊಂದು ಬಂದಿತ್ತು ಸಿನಿಮಾ. ಹಾಂ ಸರ್, ಸೇಮ್ ಇದೆ ಹಂಗೆ. ಗೊತ್ತಿಲ್ಲ. ಮೊಹಮ್ಮದ್. ಹಾಂ, ಇರ್ಬೋದೇನು ಸರ್, ಇರುತ್ತೆ. ಕಾನ್ಸೆಪ್ಟ್ಗಳು ಒಂದು ಥರ ಅದೇ ಸೇಮ್ ಹಾಗಿದೆ ಸರ್. ಸರ್, ಇದು ಚಿತ್ರ ಆರಂಭವಾಗಿ ಒಂದು 8 ತಿಂಗಳು ಆಗೋಯ್ತು ಸರ್. 8 ತಿಂಗಳಲ್ಲಿ ಬೇಗ ಬೇಗ ಪ್ರೊಡ್ಯೂಸರ್ ನಮಗೆ ಏನೇನು ಬೇಕು ಸವಲತ್ತುಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಬೇಗ ಬೇಗ ಮಾಡಿ ಮುಗಿಸ್ಬಿಟ್ವಿ ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಈಗ ಆಲ್ಮೋಸ್ಟ್ ಇನ್ನೊಂದು ರಿಲೀಸ್ ಹತ್ರ ಬಂದಿದೆ ಸರ್. ಹೌದು ಹೌದು ಹೌದು. ಹಾಂ ಸರ್, ಇದರಲ್ಲಿ ಹೊಸದೇನಂತಂದರೆ ನಾವೆಲ್ಲ ಒಂದೇ. ಅಂದರೆ ಏನಾದರೂ ಆಗು ಮೊದಲು ಮಾನವನಾಗಂತ ದೊಡ್ಡವರು ಹೇಳಿದ್ದಾರೆ. ಆ ಒಂದು ಸಂದೇಶ ಒಂದೇ ಲೈನ್ ಅದು ಅಷ್ಟೇ. ನಾವು ಎಲ್ಲ ಕಿತ್ತಾಡ್ತೀವಿ. ಈಗ ಒಂದು ಅಸ್ಥಿ ಪಂಜರ ಇಟ್ಕೊಂಡು ಇದು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ಅದು ನಮ್ಮವ್ರದ್ದಾಗಿರ್ಬೋದು, ಇನ್ನೊಬ್ಬರದ್ದು, ಹೆಣ್ಣು ಗಂಡಂತೂ ಹೇಳೋಕ್ಕಾಗಲ್ಲ. ಅಂದರೆ ದೇವ್ರ ಸೃಷ್ಟಿನಲ್ಲಿ ಅವ್ರು ಒಂದೇನೇ ಸರ್. ಅದಕ್ಕೆಲ್ಲ ನಾವು ಮಾಂಸ ಮಜ್ಜೆಗಳ ತುಂಬಿದಾಗ, ಅದಕ್ಕೊಂದು ಜೀವ ತುಂಬಿದಾಗ ಅದು ಇಂಥದ್ದು ಅಂತ ಹೇಳ್ತೀವಿ. ಅದನ್ನೆಲ್ಲ ಸೇರಿಸ್ಬಿಟ್ರೆ ಒಂದು ಮಾನವ ಅಷ್ಟೇ. ಒಂದು ಮಾನವತ್ವದ ಬಗ್ಗೆ ಒಂದು ಚಿತ್ರ ಸರ್ ಇದು. ಆಮೇಲೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಬೇಕು ಅನ್ನೋದು ನಮಗೆ ಅನಿಸಿಕೆ. ತುಂಬ ಕಡೆ ಏನಾಗಿದೆ ಅಂದರೆ ಮಾನವತ್ವ ಅನ್ನೋದು ನಶಿಸಿ ಹೋಗ್ತಾ ಇದೆ ಇವತ್ತು ಟೆಕ್ನಾಲಜಿ ಬಂದಿರೋದ್ರಿಂದ. ಆಮೇಲೆ ನಮ್ಮಲ್ಲೇ ಒಂದಿಷ್ಟು ಸಂಸಾರಗಳಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಆಮೇಲೆ ಪ್ರೀತಿಗೆ ಒಂದು ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅಂದರೆ ಕಾಲಾಂತರವಾಗಿ ಏನೇನು ಆಗ್ಬೇಕು ಅದು ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ನಾವು ಏನು, ನಮ್ಮ ಅಸ್ತಿತ್ವ ಏನು, ನಾವೆಲ್ಲ ಮನುಷ್ಯರು, ನಾವು ಯಾವುದಕ್ಕೋಸ್ಕರ ಹೋರಾಡ್ತಿದ್ದೀವಿ, ಯಾವುದಕ್ಕೋಸ್ಕರ ಕಿತ್ತಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡಕ್ಕೆ ಹೊರಟಿದ್ದೀವಿ ಸರ್. ಇವಾಗ ಪೋಸ್ಟ್ರಲ್ಲಿ ನೀವು 10 ರಿಂದ 12 ವರ್ಷ ಆಯ್ತು ಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ. ನಾನು ಮೊದಲನೇದಾಗಿ ಬಂದಿದ್ದು ರೈಟರ್ ಆಗಿ ಬಂದಿದ್ದು. ನಂದೊಂದು ಪುಸ್ತಕ ರಿಲೀಸ್ ಆಗಿದೆ, ಕನಸು ಮನಸ್ಸು ಅಂತ. ನನ್ನ ಸಾಹಿತಿ, ಆಮೇಲೆ ರಂಗಭೂಮಿ ಕಲಾವಿದ. ಹಾಗಾಗಿ ನಮಗೆ ಒಂದು ಚಿತ್ರರಂಗದ ಒಂದು ನಂಟು ಬಂದಿತ್ತು. ಇಲ್ಲಿವರೆಗೂ ಒಂದು ಸುಮಾರು ಪಿಕ್ಚರ್ಗಳಿಗೆ ನಾವು ಮೊನ್ನೆ ಒಂದು ನಮ್ಮ ಭಾರತ ಅಂತ ರಿಲೀಸ್ ಆಯಿತು, ಅದಕ್ಕೊಂದು ಡೈಲಾಗ್ ರೈಟರಾಗಿ ಮಾಡಿದೆ. ಖಡಕ್ ಅಂತ ಒಂದು ರಿಲೀಸ್ ಆಯಿತು, ಅದಕ್ಕೂ ನಾನು ಡೈಲಾಗ್ ರೈಟರಾಗಿ ವರ್ಕ್ ಮಾಡಿದೆ. ಆಮೇಲೆ ಓರಿಯೋ ಅಂತ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ನಾನು ಡೈಲಾಗ್ ರೈಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಸುಮಾರು ಸ್ಕ್ರಿಪ್ಟ್ಗಳು ಸ್ನೇಹಿತರು ಕರೆದಾಗ ಆ ಥರದ ಚಿತ್ರಗಳು ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ ಸರ್. ಇದು ಇಂಡಿಪೆಂಡೆಂಟು ಫಸ್ಟ್ದಾಗಿ. ಹೀರೋಯಿನ್ ಡಬ್ ಮಾಡಿದ್ರಲ್ಲ ಫುಲ್ಲು? ಹಾಂ ಸರ್, ಆಗೋಗಿತ್ತು ಸರ್. ಆಲ್ರೆಡಿ ಸಿನಿಮಾ ಜನವರಿಗೆ ಕಂಪ್ಲೀಟ್ ಆಗೋಗಿತ್ತು. ಹೀರೋಯಿನವ್ರು ಆಲ್ಮೋಸ್ಟ್ ಒಂದಿಷ್ಟು ತುಣುಕುಗಳನ್ನು ನೋಡಿದ್ರು. ಸರ್, ಇವಾಗ ನ್ಯಾಚುರಲಿಟಿ ಬೇಕಾಗಿತ್ತು ಸಿನಿಮಾದಲ್ಲಿ. ಒಂದಿಷ್ಟು ನ್ಯಾಚುರಲಿಟಿ ಬೇಕಂತ ಹುಡುಕ್ತಾ ಇದ್ವಿ. ಆಮೇಲೆ ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ನನಗೆ ಅನಿಸಿತ್ತು, ಮತ್ತು ನಮ್ಮ ನಿರ್ಮಾಪಕರು ಕೂಡ ಅನಿಸಿತ್ತು. ಜನಗಳಿಗೆ ಇಷ್ಟ ಆಗ್ಬೋದಲ್ವಾ ಅಷ್ಟೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಈ ಸಿನಿಮಾಕ್ಕೆ ಈಗ ತಾರಾ ಬೆಳಗ ಆಗಿರ್ಬೋದು, ಸೊ ಹೀರೋಯಿನ್ ಸೆಲೆಕ್ಷನ್, ಹಾಗೆ ವಿಲನ್ ಸೆಲೆಕ್ಷನ್, ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡಿದ್ರಿ ನೀವು? ಇದರಲ್ಲಿ ಫಸ್ಟ್ ಬಂದು ನಮ್ಮ ಹೀರೋ ಸರ್ನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಕತೆ ಹೇಳೋದು ಆ ಒಂದು ರೀತಿಯಲ್ಲಿತ್ತು. ಒಂದು ಹೊಸಬ್ರಿಗೆ ಕೊಟ್ರೆ ಏನಾಗಬೇಕು, ಅವ್ರಿಗೆ ಹೊಸಬ್ರಿಗೆ ಯಾವ ಥರ ತಗೋಬೇಕು ಜನ, ಆಮೇಲೆ ಈ ಕತೆಗೆ ಆ ಥರ ಆಪ್ಟ್ ಆಗಿರ್ತಕ್ಕಂಥ ಒಂದು ಫೇಸ್ ಬೇಕಾಗಿತ್ತು ನಮಗೆ. ಇದರಲ್ಲಿ ಹೀರೋ ಅಂತ ಯಾರನ್ನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕತೆನೇ ಒಂದು ಹೀರೋ, ಇವ್ರು ವಿಲನ್ನು ಆ ಥರದ್ದು ಏನೂ ಇಲ್ಲ. ಪ್ರತಿಯೊಬ್ಬರ ಪಾತ್ರನೂ ಇಂಪಾರ್ಟೆಂಟ್ ಇದೆ. ಅದೇ ರೀತಿಯಾಗಿ ನಮ್ಮ ವರ್ಧನ್ ಸರ್ನು ಹಂಗೆ ಸೆಲೆಕ್ಟ್ ಆಗಿರೋದು. ನಮ್ಮ ವರ್ಧನ್ ಸರ್ದು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ. ಆಮೇಲೆ ಬಲರಾಜ್ ವಾಡಿ ಸರ್ದು ಇದೆ, ಆಮೇಲೆ ಶೋಭರಾಜ್ ಸಾರು ಮಾಡಿದ್ದಾರೆ, ಆಮೇಲೆ ಪಟ್ಟ ನಾಗರಾಜ್ ಸರ್ನು ಮಾಡಿದ್ದಾರೆ, ಮತ್ತು ನಮ್ಮ ಕಡ್ವಿಶ್ವಣ್ಣವ್ರು ಅವರು ಮಾಡಿದ್ದಾರೆ. ಹಾಗೆ ಸುಮಾರು ಜನ ಕಲಾವಿದರು ಮಾಡಿದ್ದಾರೆ. ಪದ್ಮಾವಸಂತಿ ಮೇಡಮ್ ಅವರು ಮಾಡಿದ್ದಾರೆ. ಆಮೇಲೆ ಸರೋಜಮ್ಮ ಅಂತ ಹಿರಿಯ ನಟರು, ಅವರು ತುಂಬ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆಮೇಲೆ ಮೈಸೂರಲ್ಲಿ ಒಬ್ಬರು ಜಗದೀಶ್ ಅಂತಿದ್ದಾರೆ, ಆ ಸರ್ನು ಮಾಡಿದ್ದಾರೆ. ತುಂಬ ತಾರಾ ಬಳಗ ಇದೆ ಮೇಡಮ್. ಸರ್, ಇವಾಗ ಸಿನಿಮಾ ಸಿ ಶಂಕರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು.
ಈ ಚಿತ್ರತಂಡಕ್ಕೆ ಈ ಚಿತ್ರ ನನಗೆ ಯಾವ ಸ್ಟೇಜಲ್ಲಿ ಮಾತಾಡಿ ಕೂಡ ಅಭ್ಯಾಸ ಇಲ್ಲ ಸರ್, ಎಲ್ಲಿ ಹೋಗಿಲ್ಲ. ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿ ಕ್ಷಮಿಸಿಬಿಡಿ. ಯಾಕಂದರೆ ಸರ್ ಈ ಸಿನಿಮಾ ಮೇಲೆ ನನಗೆ ತುಂಬ ಹೋಪ್ ಸರ್. ಮೊದಲಿಂದ ನನಗೆ 1989 ಇಸ್ವಿಲಿಂದ ನಾನು ಸಿನಿಮಾ ನೋಡ್ತಾ ಬಂದೀನಿ ಸರ್. ನಮ್ಮ ಫಾದರ್ ಅವರು ನೋಡಿರ್ಬೇಕು ನೀವು, ಚಿತ್ರದಲ್ಲಿ ಫೋಟೋ ಬರುತ್ತೆ ಫಸ್ಟಿಗೆ. ಅವ್ರನ್ನ ನೋಡ್ತಾ ಇದ್ದರೆ ನನಗೆ ರೆಬಲ್ ಸ್ಟಾರ್ ಅವ್ರನ್ನ ನೋಡ್ದಂಗೆ ಆಗ್ತಾ ಇತ್ತು ಯಾವಾಗ. ಯಾಕೆ ಅನ್ಕಂದ್ರೆ ಅವ್ರ ಮೇಲೆ ಅತಿಯಾದ ಒಂದು ಪ್ರೀತಿ, ಅವ್ರನ್ನ ಕಣ್ತುಂಬ ನೋಡಲ್ಲ ಅಂತ ನನ್ನ ಮನಸ್ಸು ಈಗಲೂ ಕರಿತಾ ಇರ್ತದೆ ಯಾವಾಗಲೂ. ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್. ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತು ಸರ್, ಜೀವನದಲ್ಲಿ ಒಂದಿನ ಯಾವತ್ತಾದ್ರೂ ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತು ಸರ್. ಅದು ಯಾಕೋ ನಾನು ಭಾಳ ಅಂದರೆ ಬಡತನ ಸರ್, ನಾವು ತುಂಬ ಬಡವರು ಸರ್, ದುಡ್ಕಂತಿನಂತ ಕೂಲಿ ಕೆಲಸ ಮಾಡ್ತಕ್ಕಂಥವ್ರ ಮಗ ನಾನು. ಏನೋ ದೇವರು ಯಾವ ಮಟ್ಟಕ್ಕೆ ಕರ್ಕೊ ಬರ್ತಾನೆ ಅನ್ನೋದಕ್ಕೆ, ದೇವರು ಮನುಷ್ಯ ರೂಪದಲ್ಲಿ ಬರ್ತಾನಂದ್ರಲ್ಲ ಸರ್, ಹಂಗೆ ನಮ್ಮ ಶಂಕರ್ ಸರ್ ಅವರು ನನಗೆ ಬಂದರು, ಒಂದು ಕೆಲಸ ಅಂತ ಕೊಟ್ಟರು, ಮಾಡಿದೆ, ಹಗಲು ರಾತ್ರಿ ಮಾಡಿದೆ, ದುಡಿದೆ. ಅವ್ರು ನನ್ನ ನೋಡಿದ್ರು, ಮುಂದೆ ದೊಡ್ಡ ಕೆಲಸಗಳು ಕೊಟ್ಟಂತೆ ಮಾಡ್ಕೊಂಡು ಬಂದಂತೆ ಒಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹಿಂಗಿದೆ, ಈ ರೀತಿ ಇದೆ, ಒಂದು ಮಾಡೋಣ ಅಂದರು. ಚೆನ್ನಾಗಿದೆ ಸರ್, ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ. ಇದು ಇವತ್ತಿಗೂ ಮುಂದಕ್ಕೂ ಹಿಂದಕ್ಕೂ ಎಲ್ಲ ಕಾಲಕ್ಕೂ ಬರುತ್ತೆ ಚಿತ್ರ, ನೋಡ್ಬೋದು ಇದನ್ನ. ಯಾಕಂದ್ರೆ ಈ ಜನ್ರೇಷನ್ ಅನ್ನೋದು ಯಾವಾಗಲೂ ಇರುತ್ತಲ್ಲ ಸರ್, ಮನುಷ್ಯರು ಇರೋವರೆಗೂ ಭೂಮಿ ಇರೋವರೆಗೆ ಅಂತ ಮನುಷ್ಯರು ಇರ್ತಾರಲ್ಲ ಸರ್, ಆ ಕಾಲಕ್ಕೂ ಕೂಡ ಇದು ತಗಲ್ಬೇಕು ಸರ್. ಅವ್ರಿಗೆ ಗೊತ್ತಾಗ್ಬೇಕು ಸರ್, ನಾವು ಮನುಷ್ಯರು ಅನ್ನೋದು ಫಸ್ಟ್ ತಿಳಿಬೇಕು ಅವ್ರಿಗೆ, ಅದು ನಾವು ತಿಳಿಸ್ಬೇಕಂತ ಒಂದು ಚಿತ್ರ ಅದ್ಭುತವಾಗಿ ಇದು ನನಗೆ ಅನಿಸಿದೆ ಸರ್. ಇದು ಮಾಡೋಣ ಅಂತ ಸರ್. ಇದಕ್ಕೆ ನಾಯಕ ನಟನಾಗಿ ನಾನು ಅಭಿನಯಿಸ್ಬೇಕೆಂಬ ಆಸೆ ನನಗಿಲ್ಲ ಸರ್, ನಾನು ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಒಂದು ಎಲ್ಲೋ ಒಂದು ತಣಕಲ್ಲಿ ಬಂದು ಹೋಗೋಣ ಅಂತ ಅನ್ಕೊಂಡ. ನಾವು ನಾಯಕ ನಟರನ್ನು ಯಾರು ಹುಡುಕ್ಬೇಕು ಅಂತ ಆಲೋಚನೆ ಮಾಡ್ತಾ ನಮ್ಮ ಡೈರೆಕ್ಟರ್ ಸರ್ ಬೇರೆ ಯಾರು ಬೇಡ ಸರ್, ದಯವಿಟ್ಟು ಜೀವನದಲ್ಲಿ ಹೀರೋ ಆಗಂಥ ಚಾನ್ಸ್ ಎಲ್ಲರಿಗೂ ಸಿಗೋದಲ್ಲ, ನೀವೇ ಮಾಡಿ, ಏನಾದರೂ ಒಂದು ಆಗೋಣ, ಮುಂದೆ ದೊಡ್ಡದಾಗ್ಬೋದು, ಹೇಳೋಕ್ಕಾಗಲ್ಲ, ನೀವೇ ಮಾಡಿ ಅಂತ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರ ಇಲ್ಲಿಯವರೆಗೆ ತಂದು ನಿಂದಿಸಿದ್ದಾರೆ ಸರ್. ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದು ಸರಿನೋ ತಪ್ಪು ನಿಮ್ಮ ಹೃದಯದಲ್ಲಿ ಹಾಕ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ನೋಡಿ ಅರಿಸಿ ಬೆಳೆಸಿ ಮುಂದೆ ಇನ್ನೂ ಒಳ್ಳೆಯದನ್ನು ಕೊಡೋಕೆ ಇಷ್ಟಪಡ್ತೀನಿ ಸರ್. ತರಬೇತಿ ಅಂತೂ ನಾನು ಎಲ್ಲಿ ತೊಗೊಂಡಿಲ್ಲ ಸರ್. ಚಿತ್ರನ ನೋಡ್ತಾ ದೊಡ್ಡ ಕಲಾವಿದರನ್ನ ದೇವ್ರ ಥರ ಪೂಜೆ ಮಾಡಿ ಅವ್ರು ನೋಡಿ ನಾನು ಅವ್ರು ಸಾರು ಏನು ಹೇಳ್ಕೊಟ್ರು ಅದನ್ನು ಮಾಡಿದ್ದೀನಿ ಸರ್. ಆದಷ್ಟು ನನ್ನ ಪ್ರಾಮಾಣಿಕವಾಗಿ ನಾನು ಎಷ್ಟು ಮಾಡ್ಬೇಕು ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ತಪ್ಪು ಆಗಿರುತ್ತೆ ಸರ್, ಕಾಮನ್ ಆಗಿ ಅದು ಗೊತ್ತಾಗಿದೆ ಸರ್. ನಾನು ಮೂಲತಃ ಬಳ್ಳಾರಿ ಡಿಸ್ಟಿಕ್ ಸರ್. ಸರ್ ನಾನು ಸಿವಿಲ್ ಕಾಂಟ್ರಾಕ್ಟರ್. ಹೌದು ಸರ್, ಹೌದು. ಐ ಥಿಂಕ್ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಯಾವುದೋ ಮುಸ್ಲಿಂ ಪಾತ್ರ ಸಿಕ್ಕಿರಲಿಲ್ಲ ನನಗೆ. ಆ್ಯಕ್ಚುಲಿ ಇದೊಂದು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು, ಯಾಕಂದ್ರೆ ಅಲ್ಲಿ ತುಂಬ ಟಿವಿಲೆಲ್ಲ ನೋಡ್ತಾ ಇರ್ತಿದ್ದೆ. ಬಟ್ ಇದೊಂದು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು. ನಿರ್ದೇಶಕರು ಥ್ಯಾಂಕ್ ಯು, ಈ ಥರ ಪಾತ್ರ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ. ಹಾಗೆ ಓವರ್ಲಾಗ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಒಂದು ಪ್ರೀತಿಯ ಕತೆ ಆ್ಯಕ್ಚುಲಿ ಇದು. ಅಂದರೆ ನಾವು ಹೊರಡೆ ನೋಡುವಾಗ ಒಂದಷ್ಟು ಪ್ರೀತಿಗಳು ಬೇರೆ ಬೇರೆ ಥರ ಕಾಣುತ್ತೆ, ಆ ಥರ ಆಗಬಾರ್ದು. ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅಂತ ಹೇಳಿ ನಿರ್ದೇಶಕರು ಮಾಡ್ಕೊಂಡಿರೋಂಥ ಕತೆ ತುಂಬ ಅದ್ಭುತವಾಗಿರೋಂಥ ಕತೆ. ಖಂಡಿತ ಥಿಯೇಟ್ರಲ್ಲಿ ನೋಡಿದಾಗ ಖಂಡಿತ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಅಂದರೆ ಎಲ್ಲ ಜಾತಿ ಧರ್ಮದವರು ನೋಡುವಂಥ ಚಿತ್ರ. ಹಾಗೆ ಎಲ್ಲರೂ ನೋಡಿ ತಿಳ್ಕೊಳ್ಬೇಕಾಗಿದ್ದ ವಿಷಯಗಳು ಒಂದಷ್ಟು ನಿರ್ದೇಶಕರು ಹೇಳಿದ್ರು ಈ ಚಿತ್ರದ ಮುಖಾಂತರ. ಅಂದರೆ ನಾವು ಇದ್ರ ಹಿಂದೆ ಒಂದಷ್ಟು ನಡೆದ ಘಟನೆಗಳ, ಅಂದರೆ ಅದೇ ಹೇಳ್ದಂಗೆ ಒಂದು ಒರಿಜಿನಲ್ ಸ್ಟೋರಿನ ಆ್ಯಕ್ಚುಲಿ ಸಿನಿಮಾ ಮಾಡೋದವರು. ಅಂದರೆ ಯಾವುದೋ ಅಂತ ನಮಗೇನು ಹೇಳಿಲ್ಲ, ಅವರು ಎಲ್ಲಿ ನಡೆದಿದೆ ಅಂತ ಹೇಳಿಲ್ಲ. ಬಟ್ ಬಿಗಿನಿಂಗ್ ಕತೆ ಹೇಳುವಾಗ ಈ ಥರದ್ದು ಒರಿಜಿನಲ್ ಊರಲ್ಲಿ ಆಗಿದ್ದು ಅಂತ ಹೇಳಿ ಮಾಡಿರೋಂಥ ಕತೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸಿನಿಮಾ ಇನ್ನೇನು ಸದ್ಯದಲ್ಲಿ ತೆರೆ ಕೂಡ ಬರುತ್ತೆ, ಎಲ್ಲರೂ ನೋಡಿ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಹಾಗೆ ನಮಗೆ ಬೇಜಾರಾಗುವಂಥ ವಿಷಯ ಏನಂದರೆ ನಮ್ಮ ಅಪ್ಸರ್ ಅವ್ರನ್ನ ನಾವು ಇವತ್ತು ಕಳ್ಕೊಂಡಿರೋದು. ಖಂಡಿತವಾಗ್ಲೂ ಅವರ ಆಶೀರ್ವಾದ ಇಡೀ ಚಿತ್ರ ತಂಡದ ಮೇಲೆ ಇರುತ್ತೆ. ಅವರು ಈ ಚಿತ್ರದ ಮುಖಾಂತರ ಬದುಕಿರ್ತಾರೆ, ಯಾವಾಗಲೂ ಬದುಕಿರ್ತಾರೆ. ಹಾಗೆ ಇಡೀ ಹಾಗೆ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ಕೊಂಡಿರೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ವಿಶ್ವ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ತುಂಬ ಚೆನ್ನಾಗಿ ಬಂದು ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆ್ಯಕ್ಚುಲಿ ಪಾಪ ಅವ್ರು ನನಗೆ ಫೋನ್ ಮಾಡಿದಾಗ ನನ್ನ ಬಗೀರ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು, ಅಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ ಡೇಟ್. ಆ್ಯಕ್ಚುಲಿ ಅವರು ನಾನು ಹೇಳಿದೆ, ಸರ್ ಕಷ್ಟ ಆಗುತ್ತೆ ನನಗೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದೆ. ಆದರೂ ಅವರು ಪರವಾಗಿಲ್ಲ, ನನಗೆ ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಕರೆದು ಆ ಪಾತ್ರ ನನ್ನ ಕೈಲಿ ಮಾಡಿಸ್ಕೊಂಡಿದ್ದಾರೆ. ನನಗೆ ಯಾವಾಗ ಫ್ರೀ ಸಿಕ್ಕಿದೆಯೋ ಅವಾಗಲೇ ಅವರು ಡೇಟ್ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಪಾಪ ಡೈರೆಕ್ಟ್ರು.
ಪ್ಲಸ್ ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ವರ್ಧನ್ ಹೇಳ್ದಂಗೆ ಅವ್ರಿಗೆ ಏನು ಕಷ್ಟ ಆಯಿತೋ ನನಗೆ ಗೊತ್ತಿಲ್ಲ ಪಾಪ, ಆದರೂ ಅವರು ನಮ್ಮ ಏನು ಪೇಮೆಂಟ್ ಇದೆಯೋ ಅದನ್ನು ಸಫೈಸ್ ಮಾಡಿ ನಮಗೆ ವೆಯ್ಟ್ ಮಾಡಿ ತೆಗಿಯೋದಿದೆಯಲ್ಲ ಅದು ತುಂಬ ಕಷ್ಟ. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು, ಮನಸ್ಸಿಂದ ಹರಿಸ್ತೀನಿ. ರಿಯಾಲಿಟೀಸ್ ಬೇರೆ, ಬಟ್ ಸ್ಟಿಲ್ ಅವ್ರಿಗೆ ಒಳ್ಳೇದಾಗಲಿ. ಇನ್ನೇನು ಹೇಳೋದು, ಥ್ಯಾಂಕ್ ಯು ತಮಗೆಲ್ಲ. ಇದ್ರು ಒಂದು ಕೋವಿಡ್ ಶುರು ಆಗೋಕ್ಕಿಂತ ಬಿಫೋರ್, ಅವಾಗಿಂದ ಒಂದು 4 ವರ್ಷ ನಾನು ಖಂಡಿತ ಕೆಲಸನೇ ಮಾಡಿಲ್ಲ. ಅವರು ತೀರ್ಕೊಂಡು ಇವಾಗ ಒಂದು 2 years ಆಯಿತು. ಬಗೀರಾಯಿಂದ ಮತ್ತೆ ಸಿನಿಮಾ ಶುರು ಮಾಡಿ. ಮಾದೇವ, ಬಗೀರ, ತಾಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಗೊತ್ತಿದೆ ಎಲ್ಲರೂ. ಜೆ ಕೃಷ್ಣ ಅವ್ರ ಮಗ ನಾನು, ದೀಪಕ್ ಅಂತ. ತಾಜ್, ಫಸ್ಟ್ ಆಫ್ ಆಲ್ ನಾನು ನನ್ನ ಪ್ರೊಡ್ಯೂಸರ್ಗಾಗಲಿ ನನ್ನ ಡೈರೆಕ್ಟರ್ಗಾಗಲಿ ಥ್ಯಾಂಕ್ ಯು ಸೋ ಮಚ್, ನನಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿರೋದಕ್ಕೆ. ಆಮೇಲೆ ಟೆಕ್ನಿಕಲ್ ಪಾರ್ಟ್ ಆಗಿ ಹೇಳ್ಬೇಕಂದ್ರೆ ಯಾವುದೂ ಕಾಂಪ್ರಮೈಸ್ ಮಾಡಿಲ್ಲ. ಹೈ ಆ್ಯಂಡ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಲೈಟಿಂಗ್, ಇವ್ರು ಹೇಳಿದರು ನನಗೆ ಪರ್ಟಿಕ್ಯುಲರ್ ಆಗಿ ಇದು ಒಂದು ಮುಸ್ಲಿಮು ಹಿಂದೂ ಕತೆ, 2 ಪ್ಯಾಟ್ರನಲ್ಲಿ ಲೈಟಿಂಗ್ ಬೇಕು ಅಂತ. ಸೊ 1 ಶೇಡ್ ಫುಲ್ಲು ನಮಗೆ ಮುಸ್ಲಿಂ ರಿಲೇಟೆಡ್, ಅಂದರೆ ಈಗ ಶಿವಾಜಿನಗರದಲ್ಲ ಯಾವ ಥರ ಇರುತ್ತೆ ಆ ರಿಲೇಟೆಡಲ್ಲೇ ಒಂದು ಕ್ಯಾರಿ ಮಾಡಿದ್ದೀವಿ. ಇನ್ನೊಂದು ಕಮರ್ಷಿಯಲ್ ಆಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಬಂದಿದೆ ಸಿನಿಮಾ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದಯವಿಟ್ಟು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಗಿದೆ ಸರ್, 30-35 days ಅಪ್ರಾಕ್ಸ್ ವಿತ್ ಸಾಂಗ್ ಆ್ಯಂಡ್ ಫೈಟ್. ಆದ್ರು, ಆಮೇಲೆ ಮೋಹನ್ ಕುಮಾರ್ ಆದ್ರು, ಆಮೇಲೆ ಮಲ್ಲಿಕಾರ್ಜುನ್ ಆದ್ರು, ಸುಮಾರು ಜನ ಆದ್ರು. ಶರಣ್ ಕಮೂರು ಒಳ್ಳೆ ಡೈರೆಕ್ಟರ್. ಓಕೆ, ಅದರಲ್ಲಿ ಯತಿರಾಜ್ ಅಂತೇಳಿ ಪ್ರೆಸ್ ರಿಪೋರ್ಟರ್ ಅವರು ಎಲ್ಲ ಕಾಣಿಸ್ತಾ ಇಲ್ಲ ನನಗೆ. ಅದರಲ್ಲಿ ನಾನು ಮೈನ್ ವಿಲ್ಲನ್ ಪೂಜಾರಿ. ಅದ್ರದ್ದೊಂದು ಡೈಲಾಗ್ ಕೇಳಿದ್ರೆ ಹೇಳ್ಬಿಡ್ತೀನಿ ದಯಮಾಡಿ. ಈ ರೋಡಿಸಮೇ ಬೇಡ ಅಂದ್ಬಿಟ್ಟು ಗೋಡೆ ಗೂಟ ಹೊಡೆದು ವೆಪನ್ಸ್ ಎಲ್ಲ ನಾತಾಕ್ಬಿಟ್ಟಿದ್ದೀನಿ. ತಗೊಂಡ್ ನನ್ ಮಗ ಪೂಜಾರಿ ರಾಕ್ ಸತೀಶ್ ಗೆ ಎಂಟ್ರಿ ಆಗಿ ಅವ್ನ ಸ್ಟೈಲ್ ಮಾಡ್ಕೊಂತವನೇ. ನಾನು ಇಂಟ್ರೆಸ್ಟ್ ಅವೇನು ಕನ್ಸಿಡರೇಟ್, ನನ್ಗಿರೋ ಮೈಂಡ್, ನನ್ಗಿರೋ ಪ್ರೀಚ್, ನನ್ಗಿರೋ ಟ್ಯಾಲೆಂಟ್, ಸೆಂಟ್ರಲ್ ನಿಂತ್ಕೊಂಡು ಸೆಂಟ್ರಲ್ ಒಂದು ಕೋರ್ಟ್ ಹೊಡೆದು ಪಾರ್ಲಿಮೆಂಟ್ಗೆ ನುಗ್ಗಿ ಮಿನಿಸ್ಟ್ರಿಗೆ ರೈಟ್ ಲೆಫ್ಟ್ ಹೇಳ್ಕೊಡೋ ಮೈಂಡ್ ಬೈರಾಮ. ನನ್ನ ಮಗ ಪೂಜಾರಿ ರಾಕ್ ಸತೀಶ್ ಗೆ ಎಂಟ್ರಿ ಆಗ್ತಾವನೆ. ನನ್ ಗುರಿನೇ ಗೊಂಬೆ, ಮಿಸ್ ಆದ್ರೆ ಗೊಂಬೆ, ಎತ್ತಿನಂತ ಬಂದು ಅವನು ಆದಿನ ಎತ್ತೋದು. ಈ ತರ ಒಂದು ಅಲ್ಲೇ ಒಂದು ಡೈಲಾಗ್, ನನ್ನ ಸ್ವಂತ ಡೈಲಾಗ್ ಅಲ್ಲೇ ಬರ್ದ್ಬಿಟ್ಟು 20H ಲೈಟ್ ಆಫ್ ಮಾಡ್ಬಿಟ್ಟಿದ್ರು. ಹೊಡಿರಿ ಅಂತ ಹೇಳಿ ಅಲ್ಲಿವರೆಗೂ ಎಲ್ಲಾ ಫೇಸು, ಅಲ್ಲಿ ನೀತುನು ಇದ್ರು, ಹೀರೋಯಿನ್ ಅವ್ರ ತಾಯಿ ಇದ್ರು. ದೇ ಆರ್ ಫೀಲಿಂಗ್ ಇನ್ ಪಪಾಯ ಫೇಸ್, ಸಮನ್ ಇಸ್ ಫೀಲಿಂಗ್ ಇನ್ ಕುಕುಂಬರ್ ಫೇಸ್. ಎಲ್ಲ ಆ ತರ ಇದ್ದವ್ರು ಎಲ್ಲ ಖುಷಿಯಾಗಿದ್ರು. ಬಹಳ ಸಂತೋಷ ಆಯ್ತು. ಯಾವತ್ತು ನಗು ಬಹಳ ಇಂಪಾರ್ಟೆಂಟ್ ಸರ್. ಈಗ ನಿಮ್ಮನ್ನ ನೋಡಿದ್ಮೇಲೆ ನಾನು ವೈಲೆಂಟ್ ನೆಕ್ಸ್ಟ್ ನೀವೇನೆ, ನಾನು ಬಿಡಲ್ಲ. ಯಾಕಂದ್ರೆ ಈ ಜಗತ್ತು, ಈ ಪ್ರಪಂಚದಲ್ಲಿ ಏನು ಬಹಳ ಕೆದಕಿ ಕೇಳೋಂತ ಏಕೈಕ ವ್ಯಕ್ತಿ ನೀವೇ ಸರ್. ಹೌದು ಸರ್, ನಾನು ಬಹಳ ಫ್ರಾಂಕ್ ಸರ್, ಓಪನ್ ಸರ್. ಆಮೇಲೆ ನಮ್ಮ ಗೆಳೆಯರು ಅಷ್ಟೇ, ಇವರು ಅಷ್ಟೇನೆ ಅದ್ಭುತ ಛಾಯಾಗ್ರಾಹಕರು, ಮತ್ತೆ ನಮ್ಮ ಸ್ನೇಹಿತರು ಅಷ್ಟೇ, ನೀವು ಅಷ್ಟೇ ಸರ್. ನಿಮ್ಮನ್ನ ನಾನು ಬಲ್ಲೆ ಏನು ಮಿಸ್ಟರ್ ಕಾಶಿನಾಥ್ ಅಂತ ಹೆಸರು ಹೇಳ್ಕೊಂಡು ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ಅಂತ ಇದೆ ಶಾರ್ಟ್ ಅಲ್ಲಿ. ಸರ್ ನಾ ಕಾಶಿನಾಥ್ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಬಹಳ ಖುಷಿ ಆಗೋದು, ಬಹಳ ಸಂತೋಷ, ಬಹಳ ಎಂಜಾಯ್ ಮಾಡೋದು ಸರ್, ಬಹಳ ಖುಷಿ ಆಗಿರೋದು. ಓಕೆ, ಬಹಳ ಸಂತೋಷ ಆಯ್ತು. ಕೆಲವೊಂದು ಕಡೆ ಅವ್ರ ಅಪ್ಸರ್ ಅವ್ರದ್ದು ಬಹಳ ದುಃಖನೂ ಆಯ್ತು. ಈ ಸಿನಿಮಾ ನನ್ನ ಪ್ರಕಾರ, ನನ್ನ ಒಂದು ಅನುಭವ ಪ್ರಕಾರ, ಆಕ್ಚುಲಿ ಈ ಸಿನಿಮಾ ಒಂದು 100 days ಓಡ್ಲಿ ಅಂತ ನನ್ನ ಹೃತ್ಪೂರ್ವಕವಾಗಿ ನಾನು ಬಹಳ ಹಾರೈಸ್ತೀನಿ. ಓಕೆ, ಆಮೇಲೆ ಆ ಹುಡುಗಿ ಅಪ್ಸರಾಗಿ ಆತ್ಮಕ್ಕೆ ಶಾಂತಿ ಸಿಗಲಿ. ಅಣ್ಣ ನಿಮಗೆ ನಮಸ್ಕಾರ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಅವರ ಶಿಸ್ತು, ಅವರ ಅಡೆ ನೋಡಿ ಭಾಳ ಇಷ್ಟ ಆಯ್ತು ನನಗೆ. ಒಂದಿನ ಸೆಟ್ಟಿಗೆ ಬಂದೆ, ಒಬ್ಬರೇ ಹೇಗೆ ಮೇಂಟೈನ್ ಮಾಡ್ತಾರೆ ನೋಡಿ, ಎಲ್ಲ ಕೆಲಸನ ಒಬ್ಬರೇ ಮಾಡ್ತಾ ಇದ್ರು. ಸೊ ಅವರ ಶಿಸ್ತು, ಕೆಲಸಗಳು ಎಲ್ಲ ನೋಡಿ ವರ್ಕ್ ಮಾಡಿದೆ, ಭಾಳ ಸಂತೋಷ. ಆಮೇಲೆ ನಮ್ಮ ಅಫ್ಸರ್ ಅವರು ಆ ಸೆಟ್ಟಲ್ಲಿ ಏನೇ ಇದ್ರು ಬಂದು ನನ್ನೇ ಕೇಳ್ತಾರೆ. ಪಾಪ ಮಗು ಅಂತ ಬಂತು, ಸೊ ನನಗೆ ಕೊಡಬೇಕು ತರ್ಸಿನವರು, ಚೇರ್ ಕೊಡ್ತಿದ್ರು, ತಿಂಡಿ ಎಲ್ಲ ಹೇಳ್ಬೇಕು. ನನ್ನ ಹತ್ರ ಪರ್ಸ್ನಲ್ ಹೇಳೋರು, ನಾನು ಅವ್ರ ಮಗಳ ಥರನೇ ನೋಡ್ತಾ ಇದ್ದೆ ಸೆಟ್ಟಲ್ಲಿ. ಸೊ ಆ ಪ್ರೀತಿ ವಾಸ್ತವ್ಯದಲ್ಲಿ ಆ ಮಗು ಇವತ್ತಿಲ್ಲ, ನಮಗೆ ತುಂಬ ದುಃಖ ಆಗ್ತದೆ. ರಾಜು ಅವರು ಎಲ್ಲರೂ ಅಷ್ಟೇ, ಅಷ್ಟು ಜನನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಮಗೆ ಇದು ವರ್ಧನ್ ಸರ್ ಇರ್ಬೋದು, ನಮ್ಮ ಹೀರೋ ಸರ್ ಇರ್ಬೋದು, ಎಲ್ಲರೂ ಅಷ್ಟೇ ನಮಗೆ ಸಹಕಾರ ಕೊಟ್ಟರು. ಒಂದು ವಿಭಿನ್ನವಾಗಿ ಚಿತ್ರ ಮೂಡಿ ಬಂದಿದೆ. ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡು ಸರ್, ಈ ಚಿತ್ರ ಚೆನ್ನಾಗಿ ಓಡಲಿ, ಎಲ್ಲರಿಗೂ ಸಿಗ್ತಾರೆ. ನಮ್ಮ ದೀಪಕ್ ಸರ್ ಅಷ್ಟೇ ಸರ್, ಯಾವುದೇ ವಿಷಯದಲ್ಲಿ ನಾವೇನೇ ಹೇಳಿದ್ರು ಎಲ್ಲ ಕೇಳಿ ಇದು ಮಾಡ್ತಾಯಿದ್ರು. ಎಲ್ಲರೂ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಬರಬೇಕು. ಹಾಗೂ ನಮ್ಮ ಶಿವಣ್ಣವ್ರು ಬರಬೇಕು. ಬನ್ನಿ, ಎಲ್ಲ ಬನ್ನಿ.
ಅಣಜಿ ನಾಗರಾಜ್ ಸರ್ ಅದನ್ನ ಓಪನ್ ಮಾಡೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ನೋಡಿ ಅಣ್ಣ ಹೋಗಿ ಬಂದಲ್ಲ ಇಲ್ಲಿ ನೋಡಿ ಸರ್ ವರ್ಧನ್ ಹತ್ರ